ರೀ ಇವತ್ತು ಯಾರೋ ಒಬ್ಬರು ವಿದೇಶದ ಬಗ್ಗೆ ಒಂದು ಕ್ವಶನ್ ಕೇಳಿದ್ದ. ಅದು ನಿಮ್ಗೆ ಗೊತ್ತಿದ್ದಲ್ಲಿ ವಿವಾಹದ ಬಗ್ಗೆ ಅವ್ರು ಕೇಳದ್ದು. ನೀವು ಪೂರ್ತಿ ಓದಿದ್ದಿಲ್ಲ ಅದನ್ನ? ಓದಿದ್ದೆ. ಅಮೇರಿಕಾ ಜಪಾನ್ಗಳಲ್ಲಿ ವಿವಾಹವನ್ನು ಮಾಡುವಾಗ ಯಾಕೆ ಈ ಜಾತಕವನ್ನು ನೋಡ್ತೀವಿಲ್ಲೇ? ಅಲ್ಲಿಯ ಪದ್ಧತಿಯೇ ಬೇರೆ ವಿಧವಾಗಿ ಇದೆ. ಅಲ್ಲಿ ಜಾತಕ ಅಂತಂದರೆ, ಇಲ್ಲಿ ಜಾತಕ ಅಂತ ಕರೆಯುವಂಥದ್ದು ಅಲ್ಲಿ ಬೇರೆ ವಿಧಾನ. ಜಪಾನ್ನಲ್ಲಿ ನಮ್ಮ ಈ ಭಾರತೀಯ ಸಂಸ್ಕೃತಿಯ ಲಕ್ಷ್ಮಿಯನ್ನೆಲ್ಲ ಪೂಜೆ ಮಾಡ್ತಾರೆ, ಆದರೆ ಅದಕ್ಕೆ ಹೆಸರು, ಅದರ ಆಕಾರ, ಅದರ ಇದು ಅಲ್ಲಿಯ ಜನಾಂಗ ಬೆಳೆದ ರೀತಿಯಲ್ಲಿ ಅದನ್ನು ಮಾಡ್ಕೊಂಡು ಬಂದಿದೆ. ಇನ್ನು ಅಮೇರಿಕಾ ಅಂತಂದರೆ ಆ ರಾಷ್ಟ್ರಗಳಲ್ಲಿ ಈ ಒಂದು ವಿಧಿ ಇಲ್ಲದೇ ಇರೋದ್ರಿಂದನೇ ಇಲ್ಲಿಯ ರೀತಿಯಲ್ಲಿ ಇಲ್ಲಿಯ ಮಣ್ಣಿನ ಗುಣ ಯಾವುದು ಅಲ್ಲಿ ಬರಲು ಸಾಧ್ಯವೇ ಇಲ್ಲ. ಅಲ್ಲಿ ಗಂಡ ಹೆಂಡತಿಯಾಗಿ ಬಹಳ ವರ್ಷಗಳ ಕಾಲ ಉಳಿಯುವಂಥ ಕುಟುಂಬ ಪದ್ಧತಿಯೇ ಇಲ್ಲ. ಯಾಕೆ ಅಂತಂದರೆ ಅದು ಈ ರೀತಿಯಾದಂಥ ಸಂಸ್ಕಾರಯುತವಾದಂತಹ ಆ ಒಂದು ಕುಟುಂಬ ಪದ್ಧತಿಗೆ ಅತ್ಯಂತ ಬೆಲೆ ಕೊಡುವಂತಹ ಋಷಿ ಪರಂಪರೆ ಅಲ್ಲ ಅದು. ಒಂದನೇದು. ಎರಡನೇದು, ಜಾತಕಕ್ಕೆ ಕನಿಷ್ಠ 50% ಬರಬೇಕು. ಯಾಕೆ ಬರಬೇಕು ಅಂತ ಅವ್ರು ಕೇಳಿದ್ದಾರೆ. ಜಾತಕದಲ್ಲಿ 50% ಬರಬೇಕು ಅಂತ ಮಾಡಿದ್ದೇನಕ್ಕೆ ಅಂತಂದರೆ, ಅಲ್ಲಿ ನಾಡಿ, ಏಕರಜ್ಜು, ರಜ್ಜು ಅಂದರೆ ರಕ್ತ, ರಕ್ತದ ಗುಣ. ನಾವು ಬಂದಿರುವುದು 7 ಮನುಗಳಿಂದ, ಮನುಷ್ಯ ಅಂತ ಅದಕ್ಕೆ ನಮ್ಮನ್ನು ಕರೀತಾರೆ. ಹಾಗೆ ಆ ರಕ್ತದ ಗುಣ ಒಂದೇ ಆಗಿದ್ದಾಗ ಅವರಲ್ಲಿ ವಿದ್ವೇಷಕ ಸ್ವಭಾವಗಳು ಹೆಚ್ಚಾಗ್ತವೆ. ಅದನ್ನು ನೋಡದೆ ಮಾಡೋದ್ರಿಂದಲೇ ಅಮೇರಿಕಾ ಇಂತಹ ಸ್ಥಳಗಳಲ್ಲಿ ಕೌಟುಂಬಿಕ ಪದ್ಧತಿಯಾಗಲಿ, ಸಂಸಾರಿಕ ಜೀವನವನ್ನು ಬಹಳ ವರ್ಷಗಳ ಕಾಲ ನಡೆಸುವುದಾಗಲಿ ಸಾಧ್ಯ ಇಲ್ಲ. ಅವರ ರೀತಿಯಲ್ಲಿ ನಮ್ಮಲ್ಲಿ ಪ್ರಾಣಿ ಬದುಕ್ತದೆ. ಅದಕ್ಕೆ ಒಬ್ಬರೊಂದಿಗೆ ಸಂಸಾರ ಅಥವಾ ಒಂದು ಸಂಸಾರಿಕ ವಿಧಿ ಅನ್ನೋದು ಪ್ರಾಣಿಗಳಿಗೆ ಇರಲ್ಲ. ಹಾಗೆ ಅಮೇರಿಕಾ ಇನ್ನಿತರ ದೇಶಗಳಲ್ಲಿ, ಜಪಾನ್ ಅಲ್ಲ, ಅದರಲ್ಲಿ ಜಪಾನ್ನಲ್ಲಿ ಪದ್ಧತಿ ಇದೆ, ಅತ್ಯಂತ ಸುಂದರವಾದ ಪದ್ಧತಿ ಇದೆ ವಿವಾಹ ಪದ್ಧತಿಯಲ್ಲಿ, ಅದನ್ನೆಲ್ಲ ತಿಳಿದೇ ಮಾಡ್ತಾರೆ. ಹಾಗೆ ಇಲ್ಲಿ ಆ ಒಂದು ನಾಡಿ ಕೂಟವ, ರಜ್ಜು ಕೂಟವ ನೋಡಿದಾಗ ಅವರ ಹಿಂದಿನ ತಲೆಮಾರು ಆ ರಕ್ತದ ಗುಂಪು ಒಂದೇ ಆದಾಗ ಅವರು ಅವರ ಮಕ್ಕಳಿಗೂ ಹುಟ್ಟುವಂಥ ಮಗು ಏನು ಏಕರಜ್ಜು ಆದಾಗ ಡಾಕ್ಟರ್ಗಳು ಇವತ್ತು ಹೇಳ್ತಾ, ಹುಟ್ಟುವಂಥ ಮಗು ಅಂಗವೈಕಲ್ಯವನ್ನು ಹೊಂದಿ ಬುದ್ಧಿಮಾಂದ್ಯವಾಗಿ ಹುಟ್ಟುವಂಥ ಸಾಧ್ಯತೆಗಳಿರ್ತದೆ. ಅದಕ್ಕಾಗಿ ಜಾತಕವನ್ನು, ಜ್ಯೋತಿಷ್ಯವನ್ನು ಸರಿಯಾಗಿ ನೋಡಿ ತಿಳಿದು ವಿವಾಹನ ಮಾಡಬೇಕು ಅಂತ ಹಿರಿಯರು ಮಾಡಿಟ್ಟಿರುವಂಥದ್ದು. ಅದು ದೈವ ದತ್ತವಾಗಿ ಬಂದಂಥದ್ದು, ದೈವ ನಿಶ್ಚಯವಾಗಿ ವಿವಾಹನ ದೈವ ನಿಶ್ಚಯವಾಗಿ ಬಂದಿರುತ್ತದೆ. ಈ ಭೂಮಿಯಲ್ಲಿ ಮಾತ್ರ ಇದು, ಭರತ ಭೂಮಿಯಲ್ಲಿ, ಭರತಖಂಡದಲ್ಲಿ ಮಾತ್ರ ಇದು. ಹೊರಗಡೆ ಇದು ಎಲ್ಲೂ ಲಭ್ಯ ಇರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ 50% ಆದರೂ, ಇದು ಹೇಳ್ತಾ ಹೋದ್ರೆ ವಿಡಿಯೋ ಸಿಕ್ಕಾಪಟ್ಟೆ ದೊಡ್ಡದಾಗ್ತದೆ, 50% ಆದರೂ ಹೊಂದಾಣಿಕೆ ಬರಬೇಕು. ಅದಕ್ಕೂ ಹೆಚ್ಚು ಬಂದಲ್ಲಿ ಬಹಳ ಒಳ್ಳೆಯದು ಅಂತ ನಮ್ಮ ಹಿರಿಯರು ಮಾಡಿಟ್ಟಂಥದ್ದು.